ಉಗ್ರರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಹಾಲು ತುಪ್ಪ ಕಾರ್ಯ ನಿನ್ನೆ ನೆರವೇರಿತು. ಅಪ್ಪನ ತೋಳಿನಲ್ಲಿ ಆಟವಾಡಬೇಕಾಗಿದ್ದಂಥ 3 ವರ್ಷದ ಪುಟ್ಟ ಕಂದಮ್ಮ ತಂದೆಗೆ ಹಾಲು ತುಪ್ಪ ಬಿಡ್ತಾ ಇದ್ದಂಥ ದೃಶ್ಯ ಮನಕಲಕುವಂತಿತ್ತು. ಇತ್ತ ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ನೀರವ ಮೌನ ಆವರಿಸಿದ್ದು ಇಡೀ ಕುಟುಂಬ ಮನೆ ಮಗನ ಅಗಲಿಕೆಯ ನೋವನ್ನೇ ಕುರುಕ್ತಾ ಇದೆ. ಅಪ್ಪನ ಅಗಲಿಕೆಯ ಅರಿವಿಲ್ಲ, ಅಮ್ಮನ ಒಡಲಾಳದ ನೋವು ಅರ್ಥವಾಗ್ತಿಲ್ಲ. ಪುಟ್ಟ ಬಾಲಕ ತನ್ನ ತಾಯಿ ಹೇಳ್ಕೊಟ್ಟಂತೆ ಪೂಜೆ ಮಾಡ್ತಿದ್ರೆ ನೆರೆದಿದ್ದವರ ಕಣ್ಣಾಲೆಗಳು ಒದ್ದೆಯಾಗಿದ್ವು. ಎರಡು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬೆಂಗಳೂರಿನ ಭರತ್ ಭೂಷಣ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗಿ ನಿನ್ನೆಗೆ 5 ದಿನ. ಹೀಗಾಗಿ ಮನೆ ಮಂದಿ ಭರತ್ ಭೂಷಣ್ಗೆ ಹಾಲು ತುಪ್ಪ ಕಾರ್ಯ ನೆರವೇರಿಸಿದ್ರು. ಬೆಂಗಳೂರಿನ ಮತ್ತಿಕೆರೆಯ ಸುಂದರ್ ನಗರದ ಉದ್ಯಾನವನಕ್ಕೆ ಭರತ್ ಭೂಷಣ್ ಪಾರ್ಕ್ ಅಂತ ಮರುನಾಮಕರಣ ಮಾಡಿದ್ದು, ಇದೇ ಪಾರ್ಕ್ನಲ್ಲೇ ಕುಟುಂಬದವರು ಹಾಲು ತುಪ್ಪ ಕಾರ್ಯ ನೆರವೇರಿಸಿದ್ರು. ಭರತ್ ಪತ್ನಿ ಸುಜಾತ ಒಡಲಾಳದ ನೋವನ್ನ ಬಗೆದಿಟ್ಕೊಂಡು ಕಣ್ಣೀರು ಹಾಕ್ತಲೇ ಪೂಜೆ ನೆರವೇರಿಸಿದ್ರು. ಹೃದಯ ಭಾರವಾಗೋ ಸನ್ನಿವೇಶ ಅಂದ್ರೆ ಭರತ್ ಭೂಷಣ್ರ 3 ವರ್ಷದ ಮಗ, ಹಾಲುಗಲ್ಲದ ಕಂದ, ಅಪ್ಪ ಇನ್ನಿಲ್ಲ ಅನ್ನೋದರ ಅರಿವಿಲ್ಲದೆ ಎಲ್ಲರ ತೋಳಿನಲ್ಲಿ ಆಟವಾಡ್ತಿದ್ದ. ತಾಯಿ ಸುಜಾತ ಮಗನ ಕೈ ಹಿಡಿದು ಅಪ್ಪನಿಗೆ ಪೂಜೆ ಮಾಡಿಸ್ತಿದ್ರೆ ದುಃಖ ಮಡುಗಟ್ಟಿತ್ತು. ಎಲ್ಲರ ಕಣ್ಣಲ್ಲೂ ನೀರು ಜಿನುಗಿತ್ತು. ಎರಡು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವತ್ತು ಉಗ್ರರ ದಾಳಿ ವೇಳೆ ಪತ್ನಿ ಸುಜಾತ ಹಾಗೂ ಪುತ್ರನ ಕಣ್ಣೆದುರೆ ಭರತ್ಗೆ ಗುಂಡಿಟ್ಟು ಉಗ್ರರು ಕೊಂದು ಹಾಕಿದ್ರು. ಪತಿಯ ಹತ್ಯೆಯಿಂದ ಆಘಾತಕ್ಕೊಳಗಾಗಿದ್ದ ಸುಜಾತ ಆ ಭೀಕರ ಕ್ಷಣವನ್ನ ಬಿಚ್ಚಿಟ್ಟಿದ್ರು. ನನ್ನ ಮಗುನ ಬಚ್ಚಿಟ್ಕೊಂಡು ನನ್ನ ಮಗನ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡ್ಸೋ, ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಂತ ಇದ್ರು. ಒಂದ್ ಕ್ಷಣನೂ ಬಿಡ್ಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡ್ಬಿಟ್ಟು ಹೊಡೆದ್ಬಿಟ್ಟು ಹೋದ. ಇನ್ನು ಭರತ್ ಭೂಷಣ್ MEI ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು. ನಿನ್ನೆ ಅದೇ ಸಂಸ್ಥೆಯಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಿ ಪತ್ನಿ ಸುಜಾತಾಗೆ ಧೈರ್ಯ ತುಂಬಿದ್ರು. ಇದು ಭರತ್ ಭೂಷಣ್ ಮನೆಯ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕಣ್ಣೀರಿನ ಕಥೆಯಾದ್ರೆ ಇತ ಶಿವಮೊಗ್ಗದ ಮಂಜುನಾಥ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಮಗನ ಸಾವಿನ ಶಾಕ್ನಿಂದ ಹೊರಬರದ ತಾಯಿ, ಪತಿಯ ಸಾವಿನ ನೋವಿನಲ್ಲೇ ಕೊರಗ್ತಿರೋ ಪತ್ನಿ, ಮುಂದೇನು ಅಂತಿರೋ ಪುತ್ರ. ಪಹಲ್ಗಾಮ್ ಘೋರವನ್ನ ನೆನೆದು ಮಂಜುನಾಥ್ ಕುಟುಂಬ ಕಣ್ಣೀರು ಹಾಕ್ತಿದೆ. ದಿನ ಬರ್ತಾ ಇರುತ್ತೆ, ಬೆಳಗ್ಗೆ ಉಗ್ರರನ್ನ ಕಣ್ಣೆದುರೇ ಕಂಡಿರೋ ಮಂಜುನಾಥ್ ಪತ್ನಿ ಹಾಗೂ ಪುತ್ರ ಅವತ್ತಲ್ಲಿ ಆಗಿದ್ದೇನೋ ಅನ್ನೋ ನೋವನ್ನ TV9 ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕಾಶ್ಮೀರ ಕಣಿವೆಯ ಕರಾಳತೆ ಬಿಚ್ಚಿಟ್ಟ ಮಂಜುನಾಥ್ ಪತ್ನಿ, ನಾವಲ್ಲಿ ಕಾಲಿಟ್ಟು 5 ನಿಮಿಷ ಆಗಿತ್ತಷ್ಟೇ, ಆಗ್ಲೇ ಗುಂಡಿನ ಮೊರೆತ ಶುರುವಾಗಿತ್ತು ಅಂತ ವಿವರಿಸಿದ್ದಾರೆ. ಅಲ್ಲಿ ಹೋಗಿ ಒಂದು ಕುದುರೆ ಇಳಿದು 5 ನಿಮಿಷ ಆಗಿತ್ತಷ್ಟೇ. ಅಲ್ಲೇ ಏನಾದ್ರು ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಇದು ಮಾಡಿದ್ವಿ. ಅಷ್ಟೊತ್ತಿಗೆ 1 ರೌಂಡು ಈ ಥರ ಗುಂಡಿಂದು ಸೌಂಡು ಕೇಳಿಸ್ತು. ಕಾಡಿನಿಂದ ನುಗ್ಗಿ ಬಂದು ಫೈರಿಂಗ್. ಕಾಡು ಇದಿದೆ, ಅಲ್ಲಿಂದ ಫೈರಿಂಗ್ ಆಗಕ್ಕೆ ಶುರು ಆಯಿತು. ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ನಮ್ಮನೆಯವರ ಕಡೆ ಓಡಿ ಬರ್ತೀವಿ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಇಲ್ಲಿ ಕುತ್ತಿಗೆ ಹತ್ರ ಇದಾಗಿ ಅವ್ರು ಬಿದ್ದುಬಿಟ್ಟಿದ್ರು. ನಮ್ಮನ್ನು ಕೊಲ್ಲಿ ಅಂತ ಕೇಳಿದ್ವಿ, ನಮ್ಮ ಕಣ್ಣೆದುರೇ ಇಬ್ಬರನ್ನ ಕೊಂದ್ರು.
ಅವನ ಪಾಡಿಗೆ ಅವ್ನು ಹೋಗಿ ಮತ್ತು ನನ್ನ ಕಣ್ಣೆದ್ರಿಗೇನೆ ಇನ್ನು ಇಬ್ಬರಿಗೆ ಡೈರೆಕ್ಟ್ ಶೂಟ್ ಮಾಡಿದ್ನ ನಾನು ನೋಡಿದೆ. ಇನ್ನು ತಂದೆಯ ಸಾವನ್ನ ಕಣ್ಣೆದುರೇ ಕಂಡ ಮಂಜುನಾಥ್ ಪುತ್ರ ಅಭಿಜಯ್ ಕೂಡ ಎಲ್ಲವನ್ನೂ ವಿವರಿಸಿದ್ದಾರೆ. ನೆಟ್ವರ್ಕ್ ಎಲ್ಲ ಏನೂ ಇರಲಿಲ್ಲ, ಎಲ್ಲರೂ ಓಡೋಗ್ತಿದ್ರು, ಯಾರೂ ಸಹಾಯಕ್ಕೂ ಬರಲಿಲ್ಲ. ಅಲ್ಲಿ ಒನ್ ಅವರ್ ಅಲ್ಲಿದ್ವಿ ಅಪ್ಪನ ಡೆಡ್ ಬಾಡಿ ಜೊತೆ. ಆಮೇಲೆ ಕಾಶ್ಮೀರನ ಇಬ್ಬರು ಲೋಕಲ್ ಬಂದು ನಮಗೆ ಹೆಲ್ಪ್ ಮಾಡಿದ್ದು. ಏನೇ ಹೇಳಿ, ಉಗ್ರರ ದಾಳಿಯನ್ನ ಕಣ್ಣಾರೆ ಕಂಡು ಬಾಳ ಸಂಗಾತಿಯನ್ನ ಕಳೆದುಕೊಂಡ ನೋವು ಇನ್ನಿಲ್ಲದಂತೆ ಕಾಡ್ತಿದೆ. ಎರಡೂ ಕುಟುಂಬಗಳು ನೋವಲ್ಲೇ ಕೊರಗ್ತಾ ಇವೆ. ಬ್ಯೂರೋ ರಿಪೋರ್ಟ್, TV9.